ಅವ್ರು ಅಲ್ಲೆಲ್ಲೋ ಇರಬೇಕಾದ್ರೆ ಇವನು ಹಿಂಗೆಲ್ಲ ಆಡ್ಲೇಬೇಕು ತಾನೆ. ಪವಾಡ ಮಾಡೋರ ಯಾರಪ್ಪ? ಯಾರೋ ಒಬ್ರು ದೇವತೆ ಅಂತ ಇಟ್ಕೋ. ದೇವತೆನಾ? ಎಲ್ಲೇ ಹೋದ್ರೂ ಮತ್ತೆ ಅಲ್ಲಿಗೆ ಬರ್ತಾ ಇದೆಯಲ್ಲ. ಅಂದ್ರೆ ಈ ನನ್ನ ಮಗ ಟ್ರ್ಯಾಕ್ ಬದಲಾಯಿಸ್ತಾ ಇರೋದು ನಿಜಾನ? ಹಾಗಾದ್ರೆ ಶಾಂತಿ ಗತಿ? ನೋಡಿದ್ಯಾ, 10,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇನ್ಮೇಲೆ ನಂಗೆ ಯಾವ ತೊಂದರೆನೂ ಇರಲ್ಲ, ಎಲ್ಲ ನಿನ್ನ ದಯನೇ. ಇನ್ಮೇಲೆ ನಮ್ಗೆ ಯಾವ ಸಮಸ್ಯೆನೂ ಬರ್ದೇ ಇರಂಗೆ ಕಾಪಾಡಪ್ಪ. ಏನಪ್ಪ ಜೂನಿಯರ್, ನಾನು ಎಲ್ಲೋದ್ರೂ ಅಲ್ಲೇ ಪ್ರತ್ಯಕ್ಷ ಆಗ್ತೀಯಾ? ಯು ಆರ್ ರಾಂಗ್ ಮಿಸ್ ಸೀನಿಯರ್. ನಾನೆಲ್ಲೆಲ್ಲಿ ಪ್ರತ್ಯಕ್ಷ ಆಗ್ತೀನೋ ನೀವು ಅಲ್ಲೆಲ್ಲ ಓಡಾಡ್ತೀರಾ. ಯಾಕಂದ್ರೆ ಇದು ನಾನು ನ್ಯೂಸ್ ಕವರೇಜ್ ಮಾಡೋ ಏರಿಯಾ, ನೆನ್ಪಿರ್ಲಿ. ಆಯ್ತು ಬಿಡಪ್ಪ. ಇಲ್ಲಿ ನೋಡು, ಇವತ್ತೊಂದು ದೊಡ್ಡ ಖುಷಿ ವಿಷಯ ಇದೆ. ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತ ಸುಮ್ಮನೆ ಅಡ್ವಾನ್ಸ್ ಕೇಳಿದೆ. ತಕ್ಷಣ 10,000 ರೂಪಾಯಿ ಕೊಟ್ರು. ಗೆಸ್ ಕೂಡ ಮಾಡಿರ್ಲಿಲ್ಲ ಗೊತ್ತಾ? ಹೌದೇನ್ರೆ? ಕೊಡೋದ್ರಲ್ಲ ಚಾನ್ಸು. ಇದೇ ಖುಷಿಗೆ ಪಾರ್ಟಿ ಏನು ಇಲ್ವಾ? ಪಾರ್ಟಿ ತಾನೇ, ನಡಿ ದೋಸೆ ತಿನ್ನಕ್ ಹೋಗೋಣ. ಅಯ್ಯೋ ಬೇಡ ತಾಯಿ, ಆ ದೋಸೆ ತಿಂದ್ಮೇಲೆ ನನಗೆ ದೋಸೆ ತಿನ್ನೋ ಆಸೆನೇ ಹೊಟ್ಟೋಗಿದೆ. ಬೇರೆ ಏನಾದ್ರು ಸ್ವೀಟ್ ಕೊಡಿಸ್ರಿ. ಇದೇ ಫಸ್ಟ್ ಟೈಮ್ ಗೊತ್ತಾ ನಾನು 10,000 ಸಂಪಾದಿಸ್ತಾ ಇರೋದು. ಇಸ್ ಇಟ್? ನಿಂಗೆ ಇನ್ನೊಂದು ಗೊತ್ತಾ? ಇದೇ ಫಸ್ಟ್ ಟೈಮ್ ನಾನು ಪರ್ಸಲ್ ದುಡ್ಡಿದ್ದೆ ಆಚೆ ಬಂದಿರೋದು. ಯಾಕೆ? ಯಾಕಂದ್ರೆ ನಾನು ಗಂಡಸು ಕಂಡ್ರೆ 4 ಕತ್ತೆ ವಯಸ್ಸಾಗಿದೆ ನನಗೆ. ಇನ್ನೂ ನನ್ನ ಪಾಕೆಟ್ ಮನಿ ನಾನು ದುಡ್ಕೋಬೇಕಲ್ವಾ? ಅಪ್ಪನ್ನೇ ಯಾವಾಗಲೂ ದುಡ್ಡು ಕೇಳೋಕ್ಕಾಗತ್ತಾ? ಓಹೋ, ಹಾಗಾದ್ರೆ ನೆನ್ನೆ ಲೆಕ್ಚರ್ ವರ್ಕೌಟ್ ಆಗಿದೆ ಅಂತ ಆಯ್ತು. ನೀವು ಹೇಳೋ ಒಂದೊಂದು ಅಕ್ಷರ ತೆಗ್ದಾಕಕ್ಕೆ ಮನಸ್ಸೇ ಆಗಲ್ಲ ಸೀನಿಯರ್. ಯಾಕಂದ್ರೆ ನೀವು ನನ್ನ ಸೀನಿಯರ್ ಅಲ್ವಾ, ಜೂನಿಯರ್ ಆಗಿ ನಿಮ್ಮ ಮಾತನ್ನ ಪಾಲಿಸ್ಲೇಬೇಕಲ್ವಾ? ವೆರಿ ಗುಡ್. ಎಲ್ಲೂ ಹೋಗ್ಬಿಟ್ಟೆ ನೀನು. ಆದ್ರೂ ನಿನ್ ಸಂಬಳ ಬರೋವರೆಗೂ ಖರ್ಚಿಗೆ ಏನ್ ಮಾಡ್ತೀಯಾ? ನೀವಿದ್ದೀರಲ್ಲ. ನಾನಾ? ಸುಮ್ನಿರಪ್ಪ, ನಾನೇ ಆಯ್ಕೊಂಡು ತಿಂತಾ ಇದ್ದೀನಿ. ಅದ್ರಲ್ಲಿ ನಂಗೊಂದು ಸ್ವಲ್ಪ ಹಾಕ್ರಿ. ಹೆಂಗಿದ್ರು ನಿಮ್ಗೊಂದು 10,000 ಬಂದಿದೆ, ಅದ್ರಲ್ಲಿ ನನಗೊಂದಿಷ್ಟು ಸಾಲ ಕೊಡ್ರಿ. ನಿನ್ಗೆ ಸಾಲನಾ? ಅದು ನಾನು ದಿನಕ್ಕೆ 10,000 ಖರ್ಚು ಮಾಡೋ ನೀನು, ನಿನ್ಗೆ ನಾನು ಖರ್ಚು ಕೊಡ್ಬೇಕು ಅಂದ್ರೆ ನಾನು ಇಡೀ 1 ವರ್ಷದ ಸಂಬಳ ಕೊಡ್ಬೇಕಾಗತ್ತೆ ಅಷ್ಟೇ. ಅಷ್ಟೆಲ್ಲ ಸೀನ್ ಇಲ್ಲ. ಇಷ್ಟು ದಿನ ಅಪ್ಪನ ದುಡ್ಡಿತ್ತು, ಬೆಲೆ ಗೊತ್ತಿಲ್ಲದೆ ಖರ್ಚು ಮಾಡ್ತಾ ಇದ್ದೆ. ಇನ್ಮೇಲೆ ನಂದೇ ದುಡ್ಡಲ್ವಾ, ಲೆಕ್ಕ ಹಾಕ್ಕೊಂಡು ಖರ್ಚು ಮಾಡ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ ಸೀನಿಯರ್. ಅಪ್ಪ ಸ್ವಾಮಿ, ನಿನ್ಗೆ ಸಾಲ ಕೊಡೋಷ್ಟು ದೊಡ್ಡವಳಲ್ಲಪ್ಪ ನಾನು. ನಿಂಗೆ ತುಂಬಾ ಜನ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಹತ್ರ ಕೇಳ್ಕೊ. ಫ್ರೆಂಡ್ಸ್ ಹತ್ರ ಕೇಳೋಕೆ ಈಗೋ ಪ್ರಾಬ್ಲಮ್ ಕಂಡ್ರೆ, ನೀವಾದ್ರೆ ನಂಗೆ ಏನೂ ಅನ್ಸಲ್ಲ. ಪ್ಲೀಸ್ ರೀ, ಸಂಬಳ ಬರ್ತಿದ್ದಂಗೆ ವಾಪಸ್ ಕೊಟ್ಬಿಡ್ತೀನಿ, ಕೊಡ್ರಿ.